ಮೊದಲು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರಿಗೆ ಹೃದಯಪೂರ್ತಿ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಬಂದು ಈ ಹಾಡು ರಿಲೀಸ್ ಮಾಡಿದ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಸರ್ ಹೊರಟ್ರು, ಬಟ್ ಇದೇ ತರ ಅವ್ರ ಸಪೋರ್ಟ್ ಇರ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋ ಕಂಪ್ಲೀಟ್ ಆಕ್ಟರ್ ದ ಲೆಜೆಂಡ್ರಿ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಪಡೆದ ಮೋಹನ್ ಲಾಲ್ ಸರ್ ಜೊತೆ ಒಂದು ಅವಕಾಶ ಸಿಕ್ಕಿದ್ದು ನಂದಾ ಸರ್ ಇಂದ. ಸೊ ಅವ್ರಿಗೆ ಥ್ಯಾಂಕ್ ಯು ಹೇಳ್ಬೇಕು, ಯಾಕಂದ್ರೆ ಪ್ರತಿ ಹೆಜ್ಜೆಯಲ್ಲೂ ಅವ್ರು ನನಗೆ ತುಂಬಾ ಸಹಾಯ ನೀಡಿದ್ದಾರೆ. ಆಮೇಲೆ ಈ ಆಪರ್ಚುನಿಟಿ ಕೊಟ್ಟಿದ್ದಾರೆ, ಮತ್ತೆ ಹೇಗೆ ಒಬ್ಬ ಆಕ್ಟರ್ ಇರಬೇಕು, ಒಬ್ಬ ಕಲಾವಿದ ಇರಬೇಕು ಅಂತ ತುಂಬಾ ಗೈಡೆನ್ಸ್ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ ಯು ಹೇಳ್ಬೇಕು. ಆಮೇಲೆ ಲಾಲ್ ಸರ್ ಜೊತೆ ಒಂದು ಚಿಕ್ಕ ಘಟನೆ ಹೇಳ್ತೀನಿ. ನಾವಿದು ಒಂದು ಆಕ್ಷನ್ ಸೀನ್ ಮಾಡ್ಬೇಕಾದ್ರೆ ಅವಾಗ ಒಂದು ಫೈಟ್ ಇತ್ತು, ಅದ್ರ ಬಗ್ಗೆ ಜಾಸ್ತಿ ಹೇಳಲ್ಲ. ಬಟ್ ನಾನು ಓಡ್ ಬಂದು ಒಂದು ಆಕ್ಷನ್ ತರ ಆಯ್ತು. ರಿಹರ್ಸಲ್ ಅಲ್ಲಿ ಮಾಡಿದ್ದೆ, ಬಟ್ ಫಸ್ಟ್ ಟೇಕು ಸೆಕೆಂಡ್ ಟೇಕ್ ಅಲ್ಲಿ ನನಗೆ ಬರ್ಲಿಲ್ಲ. ನಾನು ಸ್ವಲ್ಪ ನರ್ವಸ್ ಅದೇ ಫಸ್ಟ್ ಡೇ ಅವ್ರ ಜೊತೆ ಶೂಟಿಂಗ್ ಇದ್ದಾಗ. ಸೊ ಅವಾಗ ಆಕ್ಷನ್ ಮಾಸ್ಟರ್ ಕೇಳಿದ್ರೆ ಏನಾಯ್ತು, ಇಲ್ಲ ಸರ್ ಮಾಡ್ತೀನಿ ಅಂತ ಹೇಳಿದೆ. ಬಟ್ ಲಾಲ್ ಸರ್ ಬಂದು ಇಲ್ಲ ಹೇಳು, ಧೈರ್ಯ ತುಂಬಿ ಅವ್ರಿಗೆ ಕೇಳಿದ್ರು ಏನಾಯ್ತು ಅಂತ. ಸೊ ನಾನು ಹೇಳಿದೆ, ಸರ್ ನನ್ನ ಲೆಫ್ಟ್ ಲೆಗ್ ಸ್ವಲ್ಪ ವೀಕ್ ಇದೆ, ರೈಟ್ ಲೆಗ್ ಅಲ್ಲಿ ಜಂಪ್ ಜಾಸ್ತಿ ಸಿಗುತ್ತೆ ಅಂತ. ಸೊ ಅವ್ರು ಹೇಳಿದ್ರು, ಇಲ್ಲ ಬಾಬಾ ಇಲ್ಲಿ ಪೊಸಿಷನ್ ಚೇಂಜ್ ಮಾಡೋಣ, ನೀನ್ ಚೆನ್ನಾಗಿ ಕಾಣಬೇಕು, ಇವಾಗ ಆಕ್ಷನ್ ಚೆನ್ನಾಗಿ ಕಾಣುತ್ತೆ, ನಿನ್ನ ಮೊದಲನೇ ಸಲ ಇಷ್ಟೊಂದು ಜನರ ಮುಂದೆ ಬರ್ತಿದ್ಯಾ ಅಂತ. ಸೊ ಆ ತರ ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್, ಅವರು ಅದ್ ಬರೀ ಒಂದು ಚಿಕ್ಕ ಘಟನೆ, ಆ ಥರ ಹಲವಾರು ಘಟನೆಗಳಿದಾವೆ. ಅವರೇ ನನಗೆ ಆಕ್ಚುಲಿ ನನಗೂ ನಯನ್ಗೆ ಮಲಯಾಳಂ ಬರ್ತಾ ಇರ್ಲಿಲ್ಲ. ಸೊ ಅವ್ರು ಬಂದು ಕೂರಿಸಿ ಇದಂಗೆ ಅಂತ ಪ್ರೊನೌನ್ಸಿಯೇಷನ್ ಹೇಳ್ತಾ ಇದ್ರು, ನಾನು ಕನ್ನಡದಲ್ಲಿ ಬರ್ಕೊಂಡು ಅದನ್ನ ಹೇಳ್ತಾ ಇದ್ದೆ. ಸೊ ತುಂಬಾ ಖುಷಿ ಆಯ್ತು ಈ ಆಪರ್ಚುನಿಟಿ ಸಿಕ್ಕಿದ್ಕೆ. ಎರಡನೇ ಸಿನಿಮಾಗೆ ಒಂದು ಪ್ಯಾನ್ ಇಂಡಿಯಾ ಲೆವೆಲ್ ಮಾಡೋದಕ್ಕೆ ಅವಕಾಶ ಎಲ್ಲರಿಗೂ ಸಿಗಲ್ಲ ಅಂತ ನಂಗೆ ಗೊತ್ತಿದೆ. ಆದ್ರೆ ನಾನು 25ನೇ ತಾರೀಕು ನೀವೆಲ್ಲ ಬರ್ತೀರಾ, ಈ ಸಿನಿಮಾ ನೋಡ್ತೀರಾ ಅಂತ ನಾನು ಅನ್ಕೊಂಡಿದೀನಿ, ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಬಂದು ನೋಡಿ, ಪ್ರೋತ್ಸಾಹಿಸಿ, ಬೆಂಬಲ ನೀಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಎಲ್ಲರೂ ಇವತ್ತು ಬಂದಿರೋದಕ್ಕೆ. ಥ್ಯಾಂಕ್ ಯು ಮ್ಯಾಮ್, ಅಷ್ಟು ಚೆನ್ನಾಗಿ ಮಾಡಿರೋದಕ್ಕೆ. ಆಮೇಲೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಮ್ಮ ನಿರ್ಮಾಪಕರಿಗೆಲ್ಲರಿಗೂ ಥ್ಯಾಂಕ್ ಯು ಹೇಳ್ಬೇಕು, ಅವ್ರಿಗೆ ಅವಕಾಶ ನೀಡಿದ್ದಾರೆ. ನಮ್ಮ ಜೊತೆ ಮಾಡಿರೋ ಎಲ್ಲ ತಂತ್ರಜ್ಞರಿಗೆ ಥ್ಯಾಂಕ್ ಯು ಹೇಳ್ಬೇಕು. ಕಲಾವಿದರಿಗೆ ನಯನ್, ವೆಲ್ಕಮ್ ಟು ಬ್ಯಾಂಗ್ಳೂರ್ ಆ್ಯಂಡ್ ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರಿ ಸರ್. ಹಾಂ, ಅಂದ್ರೆ ಆಕ್ಚುಲಿ ಲಾಲ್ ಸರ್ ಅಷ್ಟು ಕಂಫರ್ಟಬಲ್ ಫೀಲ್ ಮಾಡಿಸ್ತಾರೆ. ಎಲ್ಲಾರು ಅವ್ರು ಬಂದು ಅವ್ರು ದೊಡ್ಡ ಸ್ಟಾರ್ ಆದ್ರೂ ಅವ್ರು ನಮ್ಮ ಲೆವೆಲ್ಗೆ ಬಂದು ಒಂದು ಮಾತಾಡ್ತಾ ಇರ್ತಾರೆ. ನಮ್ ಜೊತೆ ಮಾತ್ರ ಅಲ್ಲ, ನಮ್ಮ ತಂತ್ರಜ್ಞರ ಜೊತೆ ಎಲ್ಲಾರ ಜೊತೆನೂ ಕೂತ್ಕೊಂಡು ಆತರ ತುಂಬಾ ಕಂಫರ್ಟಬಲ್ ಆಗಿರ್ತಾರೆ. ಸೊ ಅದಕ್ಕೆ ಅದೊಂದು ಆ ಕೆಮಿಸ್ಟ್ರಿ ವರ್ಕ್ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ. ದಯವಿಟ್ಟು ನೀವು ಬಂದು ನೋಡಿ ಹೇಳ್ಬೇಕು. ಎಕ್ಸ್ಪೀರಿಯನ್ಸ್ ಹೇಗಿತ್ತು ಶೂಟ್ ಮಾಡ್ಬೇಕಾದ್ರೆ ಅದೆಲ್ಲ? ಅದೇ ಸರ್, ಸಖತ್ತಾಯ್ತು. ಶ್ರುತಿ ಮ್ಯಾಮ್ ಕೊರಿಯೋಗ್ರಫಿ, ಶ್ರುತಿ ಮಾಸ್ಟರ್ ಅವರು ಕೊರಿಯೋಗ್ರಫಿ ಮಾಡಿದ್ದು. ಅವರು ಹಲವಾರು ದೊಡ್ಡ ಸಿನಿಮಾಗಳು ಮಾಡಿದ್ದಾರೆ. ಅದು ಕೃತಿ ಮ್ಯಾಮ್. ಎರಡನೇ ಸಿನಿಮಾನೇ ತುಂಬಾ ಒಂದು ದೊಡ್ಡ ಸಿನಿಮಾ ಸಿಕ್ಕಿದೆ. ಅದ್ರ ಜವಾಬ್ದಾರಿ ಮತ್ತೆ ಅದ್ರ ಪ್ರಿಪರೇಷನ್ ಎಲ್ಲ ಹೇಗಿತ್ತು? ಪ್ರಿಪರೇಷನ್ ಅಂದ್ರೆ ನನಗೆ ಮಲಯಾಳಂ ತೆಲುಗು ಬರ್ತಿರ್ಲಿಲ್ಲ. ಬಟ್ ಈ ಸಿನಿಮಾ ಮಾಡ್ತಾ ಸ್ವಲ್ಪ ಕಲ್ತಿದ್ದೀನಿ, ತೆಲುಗು ಕಲ್ತಿದ್ದೀನಿ. ಸೊ ಜಾಸ್ತಿ ಭಾಷೆ ನನಗೆ ಒಂದು ಭಯ ಇತ್ತು, ಸರಿಯಾಗಿ ಹೇಳ್ತೀನಾ, ಮಾಡ್ಬೋದಾ ಅಂತ. ಬಟ್ ಡೈರೆಕ್ಷನ್ ಟೀಮ್ ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳ್ಬೇಕು. ಶಂಕರ್ ಸರ್ ಅವರು ಮಲಯಾಳಂ ಅಲ್ಲಿ ದೊಡ್ಡ ಡೈರೆಕ್ಟರ್, ಅವ್ರು ಬಂದಿದ್ರು ಸೆಟ್ ಅಲ್ಲಿ. ನನಗೆ ಲಾಲ್ ಸರ್ಗೆಲ್ಲ ಡೈಲಾಗ್ಸ್ ಹೇಳ್ಕೊಡಾಗ ನನಗೂ ಹೆಂಗೆ ಪ್ರೊನೌನ್ಸಿಯೇಷನ್ ಎಲ್ಲ ತುಂಬಾ ಹೆಲ್ಪ್ ಮಾಡಿದ್ರು. ನರೇಶ್ ಅವರು ಅಸಿಸ್ಟೆಂಟ್ ಡೈರೆಕ್ಟರ್, ಶೈಲು ಸರ್ ಅವರು ತೆಲುಗಲ್ಲಿ ನನಗೆ ಹೇಳ್ಕೊಡ್ತಾ ಇದ್ರು. ಸೊ ನಾವು ಇದು ಆಕ್ಚುಲಿ ತೆಲುಗು ಮಲಯಾಳಂ ಎರಡರಲ್ಲೂ ಶೂಟ್ ಮಾಡಿದ್ವಿ. ಸೊ ಅದನ್ನ ಒಂದ್ಸಲ ಮಾಡಿ ಮತ್ತೆ ಇನ್ನೊಂದ್ಸಲ 2 times ಶೂಟಿಂಗ್, ಆಮೇಲೆ ಡಬ್ಬಿಂಗ್ ಕನ್ನಡ ಹಿಂದಿ ಮಾಡಿರೋದು ಕನ್ನಡ ಡಬ್ಬಿಂಗ್ ನಾನೇ ಮಾಡಿರೋದು ಸರ್. ಬೇರೆ ಆರ್ಟಿಸ್ಟ್ಗಳ ಜೊತೆ ಹೇಗಿತ್ತು ಅದರಲ್ಲಿ? ಸಖತ್ತಾಗಿತ್ತು ಸರ್. ಎಕ್ಸ್ಪೀರಿಯನ್ಸ್ ಅಂದ್ರೆ ಎಲ್ಲ ದೊಡ್ಡ ಅದು ಸೆಲೆಬ್ರಿಟೀಸ್ ಜೊತೆ ಮಾಡಂಗೆ ಅನ್ಸ್ತು ಸರ್. ಬಟ್ ಅವ್ರು ಹಂಗ್ ನನಗೆ ಫೀಲ್ ಮಾಡಂಗೆ ಅನ್ಸ್ಲಿಲ್ಲ. ಅಂದ್ರೆ ಅವ್ರು ಬಂದಾಗ ಅವ್ರು ಯಾವಾಗ್ಲೂ ತುಂಬಾ ಕಂಫರ್ಟಬಲ್ ಆಗಿ ಮಾತಾಡ್ತಾರೆ. ನಮ್ಮ ಗರುಡರಾಮ್ ಸರ್ ಇದಾರೆ ಈ ಸಿನಿಮಾದಲ್ಲಿ, ಅವ್ರ ಮೇನ್ ವಿಲನ್. ಅವ್ರ ಜೊತೆ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತಂದ್ರೆ ಅವರು ಬಂದು ಮಾತಾಡ್ತಾರೆ. ಎಲ್ಲ ಕಡೆಯಿಂದ, ಎಲ್ಲ ಭಾಷೆಯಿಂದ ಜನರು ಇದ್ರು ಆಕ್ಚುಲಿ. ಮರಾಠಿ ನಯನ್ ಸಾಯಿಕ ಅವ್ರು ಮರಾಠಿ ಮಾತಾಡೋದು, ತಮಿಳ್ ಮಾತಾಡೋರು, ತೆಲುಗು ಮಾತಾಡೋರು. ಸೊ ಎಲ್ಲರೂ ಬಂದು ಒಂದು ಸಿನಿಮಾ ಮಾಡಿದೀವಿ. ಸೊ ಯಾರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.
ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.